Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 5 verse 3. You hear my voice in the morning. At sunrise I offer my prayer and wait for your answer. ಕೀರ್ತನೆಗಳು 5:3 ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಕೀರ್ತನೆಯನ್ನ ದಾವೀದನು ಬರೆದಿರುವುದನ್ನು ನಾವು ನೋಡುತ್ತೇವೆ. ದಾವೀದನು ಒಬ್ಬ ಅರಸನಾಗಿದ್ದನು, ಮಾತ್ರವಲ್ಲ ಒಬ್ಬ ಕವಿ ಕೂಡ ಆತನಾಗಿದ್ದನು. ದೇವರನ್ನು ಸ್ತುತಿಸುವುದಕ್ಕಾಗಿ ಆತನು ಕೀರ್ತನೆಯನ್ನು ಬರೆಯುತ್ತಾ ಇದ್ದನು. ಈ ಕೀರ್ತನೆಯಲ್ಲಿ ದಾವೀದನು ಈ ರೀತಿ ಹೇಳ್ತಾನೆ, ದೇವರೇ, ಯೆಹೋವನೇ, ಉದಯ ಕಾಲದಲ್ಲಿ ಬೆಳಗಿನ ಜಾವದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು ಎಂಬುದಾಗಿ ಪ್ರಾರ್ಥನೆಯ ಮೂಲಕವಾಗಿ ದಾವೀದನು ತನ್ನ ಸ್ವರವು ದೇವರು ಕೇಳಿಸಿಕೊಳ್ಳುವಂತೆ ಮಾಡುತ್ತಾ ಇದ್ದನು. ಉದಯ ಕಾಲದಲ್ಲಿಯೇ ದೇವರಿಗೆ ಪ್ರಾರ್ಥನೆಯನ್ನು ಸಮರ್ಪಿಸ್ತಾ ಇದ್ದನು. ಅಷ್ಟೇ ಅಲ್ಲ, ದೇವರಿಗೆ ಪ್ರಾರ್ಥನೆ ಮಾಡಿ ಉತ್ತರಕ್ಕಾಗಿ ಅವನು ಎದುರು ನೋಡುತ್ತಾ ಇದ್ದನು. ಹೌದು ನನ್ನ ಪ್ರಿಯ ದೇವಜನರೇ, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವ ಆತನು ಮಾತ್ರವಲ್ಲದೆ ಉತ್ತರವನ್ನು ಕೂಡ ಕೊಡುವಂಥ ದೇವರಾಗಿದ್ದಾರೆ. ಆದುದರಿಂದ ನಾವು ಕೂಡ ಪ್ರಾರ್ಥನೆ ಮಾಡುವಾಗ ದೇವರಿಂದ ಉತ್ತರ ಪಡೆಯಲು ನಾವು ಶಾಂತ ಚಿತ್ತದಿಂದ ನಿಶಬ್ದತೆಯಿಂದ ದೇವರ ಪಾದದ ಬಳಿಯಲ್ಲಿ ಕುಳಿತು ಕೇಳಿಸಿಕೊಳ್ಳಬೇಕು. ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ, ಸಂಜೆಯ ತಂಗಾಳಿಯಲ್ಲಿ ಯೆಹೋವ ದೇವರು ಸಂಚರಿಸುತ್ತಾ ಇರುವಾಗ ಆ ಸ್ತ್ರೀ ಪುರುಷರಿಬ್ಬರು ಕರ್ತನ ಸಪ್ಪಳವನ್ನು ಕೇಳಿದರು ಎಂಬುದಾಗಿ. ಹೌದು, ನಾವು ಶಾಂತ ಚಿತ್ತರಾಗಿರುವಾಗ ಕರ್ತನ ಸಪ್ಪಳವನ್ನು, ಕರ್ತನ ಶಬ್ದವನ್ನು, ಕರ್ತನ ಮೇಲು ಧ್ವನಿಯನ್ನು ನಾವು ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಸಂಜೆಯ ತಂಗಾಳಿಯಲ್ಲಿ ಏದೇನ್ ತೋಟದಲ್ಲಿ ಸಂಚರಿಸುತ್ತಾ ಇರುವಾಗ ದೇವರು ಆದಾಮ ಅವರೊಂದಿಗೆ ಸಂಭಾಷಿಸುತ್ತಾ ಇದ್ದರು. ಅದೇ ದೇವರು ಇವತ್ತು ನಿನ್ನ ಮನೆಯಲ್ಲಿಯೂ ಕೂಡ ಸಂಚರಿಸಲಿಕ್ಕೆ ದೇವರು ಇಷ್ಟಪಡ್ತಾರೆ. ದೇವರು ನಿನ್ನೊಂದಿಗೂ ಕೂಡ ಸಂಭಾಷಣೆ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನೀನು ಆತನ ಸ್ವರವನ್ನು ಕೇಳಿಸಿಕೊ. ಆತನ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ಒಳ್ಳೆಯ ಸಮಯವೆಂದರೆ ಅದು ಪ್ರಾರ್ಥನೆಯ ಸಮಯವಾಗಿದೆ ಪ್ರಿಯರೇ. ಆದುದರಿಂದ ನೀನು ಪ್ರಾರ್ಥನೆಯಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ಕಾತುರದಿಂದ ಕಾದಿರು. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅನೇಕ ಭಕ್ತರು ದೇವರಿಗೆ ಹೊತ್ತಾರೆಯಲ್ಲಿ ಆರಾಧಿಸಿದರು ಎಂಬುದಾಗಿ. ಬೆಳಗಿನ ಜಾವ ಅದು ಒಳ್ಳೆಯ ಸಮಯವಾಗಿದೆ, ಪ್ರಶಾಂತತೆಯ ಸಮಯವಾಗಿದೆ. ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಎದ್ದು ನೀನು ಪ್ರಾರ್ಥನೆ ಮಾಡಿ ದೇವರಿಗಾಗಿ ನೀನು ಕಾದಿರು. ದೇವರು ನಿನ್ನೊಟ್ಟಿಗೆ ಮಾತನಾಡುತ್ತಾರೆ, ದೇವರು ನಿನ್ನ ಬಳಿಗೆ ಬರುತ್ತಾರೆ. ಆದಿಕಾಂಡ 28:18 ನಾವು ನೋಡುತ್ತೇವೆ, ಯಾಕೋಬನು ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸಿದನು. ಅವನು ಕಲ್ಲನ್ನ ತಲೆಗಿಂಬಾಗಿ ಇಟ್ಟುಕೊಂಡಿದ್ದನು. ಬೆಳಿಗ್ಗೆ ಎದ್ದು ಆ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ಮೇಲೆ ಎಣ್ಣೆ ಹೊಯ್ದು ದೇವರಿಗೆ ಪ್ರಾರ್ಥಿಸಿದನು ಎಂಬುದಾಗಿ ನೋಡುತ್ತೇವೆ. ಹಾಗೆಯೇ 1ನೇ ಸಮುವೇಲ 1ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತೇವೆ, ಎಲ್ಕಾನನು ಹನ್ನಳು ಹೊತ್ತಾರೆಯಲ್ಲಿ ಎದ್ದು ದೇವರಿಗೆ ಆರಾಧಿಸಿದರು ಎಂಬುದಾಗಿ. ಹಾಗೆಯೇ 2ನೇ ಪೂರ್ವಕಾಲ ವೃತ್ತಾಂತ 29:20ನೇ ವಚನದಲ್ಲಿ ನಾವು ನೋಡ್ತೇವೆ, ಅರಸನಾದ ಹಿಜ್ಕೀಯನು ಬೆಳಗಿನ ಜಾವದಲ್ಲಿಯೇ ಎದ್ದು ತನ್ನ ಪಟ್ಟಣದ ಮುಖಂಡರನ್ನು ಕೂಡಿಸಿಕೊಂಡು ಯೆಹೋವನ ಆಲಯಕ್ಕೆ ಹೋದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ ಪ್ರಿಯರೇ. ಹಾಗೆಯೇ ಯೋಬನ ಬಗ್ಗೆಯೂ ಕೂಡ ನಾವು ನೋಡುತ್ತೇವೆ. ಯೋಬನ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ ಯೋಬನು ಹೊತ್ತಾರೆಯಲ್ಲಿ ಎದ್ದು ತನ್ನ ಮಕ್ಕಳ ಸಂಖ್ಯಾನುಸಾರ ಯಜ್ಞವನ್ನು ಅರ್ಪಿಸುತ್ತಿದ್ದನು ಎಂಬುದಾಗಿ. ಎಲ್ಲ ಭಕ್ತರನ್ನು ನಾವು ನೋಡಿದ್ದೇವೆ, ಅವರು ಬೆಳಗಿನ ಜಾವದಲ್ಲಿ ಹೊತ್ತಾರೆಯಲ್ಲಿ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡಿದರು, ದೇವರಿಗೆ ಆರಾಧಿಸಿದರು. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಮುಂಜಾನೆಯಲ್ಲಿ ಎದ್ದು ಏಕಾಂತವಾದ ಸ್ಥಳಕ್ಕೆ ಹೋಗಿ ತಂದೆಯೊಂದಿಗೆ ಸಂಭಾಷಿಸುತ್ತಾ ಇದ್ದರು, ಪ್ರಾರ್ಥನೆ ಮಾಡುತ್ತಾ ಇದ್ದರು ಎಂಬುದಾಗಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ನೋಡುತ್ತೇವೆ. ಹೌದು ನನ್ನ ಪ್ರಿಯ ದೇವಜನರೇ, ಇಂದು ನಮ್ಮ ಜೀವಿತದಲ್ಲಿ ಯಾವ ಅವಶ್ಯಕತೆ ಇರುವುದಾದರೂ ಮತ್ತು ನಾವು ದೇವರನ್ನು ಆರಾಧಿಸಬೇಕಾದರೂ ನಾವು ಮುಂಜಾನೆಯ ಸಮಯವನ್ನು ಆರಿಸಿಕೊಳ್ಳೋಣ. ಪ್ರತಿದಿನ ಬೆಳಿಗ್ಗೆ ಎದ್ದು ದೇವರನ್ನು ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಡುತ್ತಾರೆ. ಅಷ್ಟೇ ಅಲ್ಲ, ಆತನು ನಮ್ಮೊಟ್ಟಿಗೆ ಬಂದು ಸಂಭಾಷಣೆ ಮಾಡುತ್ತಾರೆ. ನೀನು ದೇವರ ಬಳಿ ಕಾತುರದಿಂದ ಕುಳಿತು ಆತನಿಂದ ಆಶೀರ್ವಾದವನ್ನು ಬಯಸುತ್ತಾ
ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನಿನ್ನ ಸ್ವರವನ್ನು ಕೇಳಿಸಿಕೊಂಡು ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ದಾವೀದನಂತೆ ನಾವು ಕೂಡ ಉದಯ ಕಾಲದಲ್ಲಿ ಎದ್ದು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ನಿನಗೆ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ನಮ್ಮೆಲ್ಲರ ಕೂಗನ್ನು ಕೇಳು ಸ್ವಾಮಿ. ಎಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ನಾವೆಲ್ಲರೂ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಸ್ವರ ನಮಗೆ ಕೇಳಿಸು ಸ್ವಾಮಿ. ನಾವು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಪ್ಪ. ಇಂದು ಇವರು ಕೇಳುತ್ತಿರುವಂಥ ಪ್ರತಿಯೊಂದೊಂದು ಆಶೀರ್ವಾದವನ್ನು ಇವರ ಜೀವಿತದಲ್ಲಿ ಕೊಟ್ಟು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.